ಕರ್ನಾಟಕದಲ್ಲಿ ಕುರುಬ ಸಮಾಜ ಕನಕದಾಸರ ಜಯಂತಿಯನ್ನ ಒಂದು ಹಬ್ಬದ ರೀತಿಯಾಗಿ ಆಚರಿಸ್ತಾ ಇದೆ ಅಂತಂದ್ರೆ ಅದು ಸನ್ಮಾನ್ಯ ಯಡಿಯೂರಪ್ಪನವರು ಕೊಟ್ಟಂತ ಬಹುದೊಡ್ಡ ಕೊಡುಗೆ ಕನಕದಾಸರ ಜಯಂತಿಯನ್ನ ಆಚರಣೆಯನ್ನ ಮಾಡಿರ್ತಕ್ಕಂಥದ್ದು. ಬಂಧುಗಳೇ, ಯಡಿಯೂರಪ್ಪನವರು ಒಂಥರ ಕಮಿಟ್ಮೆಂಟ್ ಮನುಷ್ಯ. ಒಂದು ಸರಿ ಮಾತನ್ನ ಕೊಟ್ರೆ ಯಾವ ಕಾರಣಕ್ಕೂ ಕೂಡ ಅವರು ಹಿಂಜರಿಯೋದಿಲ್ಲ ಅನ್ನೋದಕ್ಕೆ ನನ್ನ ಮತ್ತೆ ಅವರ ಮಧ್ಯೆ ನಡೆದಂತ ಒಂದು ಘಟನೆಯನ್ನ ಈ ವೇದಿಕೆಯಲ್ಲಿ ಸ್ಮರಣೆಯನ್ನ ಮಾಡಲಿಕ್ಕೆ ಇಚ್ಛಿಸ್ತೇನೆ ಅನ್ನುವಂಥದ್ದು. ಯಡಿಯೂರಪ್ಪನವರು ಮುಖ್ಯಮಂತ್ರಿ ಇದ್ದಂಥ ಸಂದರ್ಭದಲ್ಲಿ ಇಂದಿನ ರಾಜ್ಯಪಾಲರು, ಮೇಘಾಲಯದ ರಾಜ್ಯಪಾಲರು ವಿಜಯಶಂಕರ್ ಅವರು ಅವತ್ತು ಮೈಸೂರಲ್ಲಿ ಯಾವ ಅಧಿಕಾರ ಇಲ್ದಲೆ ಖಾಲಿ ಕುಂತಿದ್ರು. ಸನ್ಮಾನ್ಯ ಯಡಿಯೂರಪ್ಪನವ್ರ ಹತ್ರ ನಾನು ಹೋಗಿ ನಮ್ಮ ಸಮುದಾಯದ ವಿಜಯಶಂಕರ್ಗೆ ನಿಮ್ಮ ಸರ್ಕಾರದಲ್ಲಿ ಏನಾದರೂ ಒಂದು ಅವಕಾಶವನ್ನ ಕೊಡಬೇಕು ಅನ್ನುವಂತಹ ಮಾತನ್ನ ನಾನು ಅವ್ರ ಮನವಿಯನ್ನ ಮಾಡಿಕೊಂಡೆ. ಬುದ್ಧಿ ಏನ್ ಮಾಡಬೇಕು ಕೇಳ್ರಿ ಅಂತಂದ್ರು ಅವರು. ನಮ್ಮ ವಿಜಯಶಂಕರ್ನ MLC ಅನ್ನ ಮಾಡಿ ನಿಮ್ಮ ಸಚಿವ ಸಂಪುಟದಲ್ಲಿ ಮಂತ್ರಿಯನ್ನ ಮಾಡಿಸ್ಕೋಬೇಕು ಅನ್ನುವಂತಹ ಮಾತನ್ನ ಅವರಿಗೆ ನಾನು ಕೇಳಿದಾಗ ನಾನು ಖಂಡಿತ ಮಾಡಿಕೊಡ್ತೀನಿ ಅನ್ನುವಂತಹ ಮಾತನ್ನ ಆಡಿದ ಮೇಲೆ ಪಕ್ಷದಲ್ಲಿ ಒಂದಿಷ್ಟು ಸಮಸ್ಯೆಗಳು ಉದ್ಭವ ಆದಾಗ ಅವ್ರು ಹೇಳಿದ್ದು ಒಂದೇ ಒಂದು ಮಾತು, ನಾನು ಕಾಗಿನೆಲೆ ಸ್ವಾಮಿಗೆ ಮಾತು ಕೊಟ್ಟಿದ್ದೀನಿ, ವಿಜಯಶಂಕರ್ನ MLC ಮಾಡಿ ಮಂತ್ರಿ ಮಾಡ್ತೀನಿ ಅನ್ನುವಂತಹ ಮಾತನ್ನ ಕೊಟ್ಟಿದ್ದೀನಿ ಅನ್ನುವಂತಹ ಮಾತನ್ನಾಡಿ ಆ ಮಾತನ್ನ ಉಳಿಸ್ಕೊಂಡಂತಹ ಏಕೈಕ ವ್ಯಕ್ತಿ ಸನ್ಮಾನ್ಯ ಯಡಿಯೂರಪ್ಪನವರು ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಅನ್ನುವಂಥದ್ದು. ಜಗದ್ಗುರು ನಿರಂಜನಾನಂದಪುರಿ ಸ್ವಾಮೀಜಿಯವರು ಯಡಿಯೂರಪ್ಪನವರ ಕಾರ್ಯಕ್ರಮದಲ್ಲಿ ಹೇಳಿದ್ದು ಕನಕ ಜಯಂತಿಯನ್ನ ಯಡಿಯೂರಪ್ಪನವರು ಸರ್ಕಾರಿ ಆದೇಶವನ್ನಾಗಿಸಿ ಕನಕ ಜಯಂತಿ ಮಾಡಿದ್ರು, ವಿಜಯಶಂಕರ್ ಅವರಿಗೆ MLC ಮಾಡಿ ಅರಣ್ಯ ಸಚಿವರು ಮಾಡಿದ್ರು ಅಂತೇಳಿ. ಬೇರೆಯವರೆಲ್ಲ ಕುರುಬರಿಗೆ ಮಾಡ್ತಾ ಇದ್ದಾರೆ. ನಮ್ಮ ಸಮುದಾಯದ ಮುಖ್ಯಮಂತ್ರಿಗಳು, ನಮ್ಮ ಸಮುದಾಯದ ಸಚಿವರಾಗಿದ್ದಾರಲ್ಲ, ಶಾಸಕರಾಗಿದ್ದಾರಲ್ಲ, ಯಾವತ್ತಾದರೂ ಈ ಸಮುದಾಯದ ಬೇಡಿಕೆಗಳ ಬಗ್ಗೆ ಮಾತಾಡಿದ್ದಾರಾ? ಕನಕ ಜಯಂತಿಯನ್ನು ಮಾಡಿದ್ದು ಯಡಿಯೂರಪ್ಪನವರು ಘೋಷಣೆ ಮಾಡಿದ್ದು. ಇವತ್ತು ಸಂಗೊಳ್ಳಿ ರಾಯಣ್ಣನವರ ಜಯಂತ್ಯೋತ್ಸವ ಬಲಿದಾನ ದಿವಸವನ್ನ ರಾಜ್ಯ ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ ಆಚರಣೆ ಮಾಡೋದಕ್ಕೆ ಆದೇಶ ಮಾಡಿದ್ದು ಬಸವರಾಜ ಬೊಮ್ಮಾಯಿ ಅವರು. ಇದನ್ನ ನಾವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ನಮ್ಮ ಸಮುದಾಯದ ಮುಖ್ಯಮಂತ್ರಿಗಳು 2013ರಿಂದ 2018ರವರೆಗೂ 5 ವರ್ಷಗಳ ಕಾಲ ಇದ್ರು. ಈಗ 2023ರಿಂದ 2026ರವರೆಗೂ 3 ವರ್ಷ ತುಂಬಿದ್ದಾರೆ. ಈ ಸಮುದಾಯದ ಒಂದೇ ಒಂದು ಬೇಡಿಕೆಯನ್ನ ಇವತ್ತಿನವರೆಗೂ ಈಡೇರಿಸಲಿಕ್ಕೆ ಆಗ್ಲಿಲ್ಲ. ಇದನ್ನ ನಾವು ಪ್ರಶ್ನೆ ಮಾಡಿದ್ರೆ, ಇದನ್ನೇನಾದ್ರೂ ನಾವು ಕೇಳಿದ್ರೆ ನಾವು ದ್ರೋಹಿಗಳಾಗ್ತೀವಿ, ನಾವು ವಿರೋಧಿಗಳಾಗ್ತೇವೆ. ಇದೇ ಸತ್ಯ. ಕುರುಬರ ಅಭಿವೃದ್ಧಿ ನಿಗಮ ಮಾಡಿ ಸ್ವಾಮಿ ಅಂತೇಳಿ 16 ಅರ್ಜಿಗಳನ್ನ ಕೊಟ್ಟರು, ಅದಕ್ಕೆ ಒಂದು ಚೂರು ಸಹ ಸ್ಪಂದನೆ ಕೊಡ್ತಾ ಇಲ್ಲ. ಕುರಿಗಾರರ ಸಂರಕ್ಷಣಾ ಕಾಯ್ದೆಗೆ ಜೀವ ತುಂಬಿ ಬಲ ತುಂಬಿ ಸ್ವಾಮಿ, ಅದು ಹಲ್ಲಕ್ಕಿತ್ತು ಹಾವಾಗಿದೆ ಅಂತಂದ್ರೆ ಅದಕ್ಕೆ ಬೆಲೆ ಕೊಡ್ತಾ ಇಲ್ಲ. ಸಂಗೊಳ್ಳಿ ರಾಯಣ್ಣನವರ ಭಾವಚಿತ್ರವನ್ನ ಸರ್ಕಾರಿ ಇಲಾಖೆಗಳಲ್ಲಿ ಹಾಕೋದಕ್ಕೆ ಆದೇಶ ಮಾಡ್ತೀನಿ ಅಂತ ಹೇಳಿದ್ದಂತಹ ಮುಖ್ಯಮಂತ್ರಿಗಳಿಗೆ ಪ್ರತಿ ವರ್ಷ ನೆನಪಿಸ್ತಾ ಇದ್ದೇವೆ, ಅದರ ಆದೇಶ ಇಲ್ಲ. ಸಂಗೊಳ್ಳಿ ರಾಯಣ್ಣ ಜಯಂತ್ಯೋತ್ಸವ ಬಸವರಾಜ ಬೊಮ್ಮಾಯಿ ಅವರು ಮಾಡಿದ್ದಾರೆ ಸ್ವಾಮಿ, ತಾಲೂಕು ಮತ್ತು ಗ್ರಾಮ ಮಟ್ಟಕ್ಕೆ ವಿಸ್ತಾರ ಮಾಡಿ ಒಂದು ಸರ್ಕಾರಿ ಆದೇಶ ಮಾಡಿ ಅಂತಂದ್ರೆ ಮಾಡೋದಿಲ್ಲ. ಕನಕದಾಸರ ಹೆಸರನ್ನು ಧಾರವಾಡ ಯೂನಿವರ್ಸಿಟಿಗೆ ಇಡಿ ಸ್ವಾಮಿ ಅಂತೇಳಿ ಹೇಳಿದ್ರೆ ಅದನ್ನೂ ಮಾಡೋದಿಲ್ಲ. ಅಹಲ್ಯಾಬಾಯಿ ಹೋಳ್ಕರ್ ಅವರ ಬಗ್ಗೆ ಪ್ರಚಾರ ಆಗಬೇಕು, ಅಹಲ್ಯಾಬಾಯಿ ಹೋಳ್ಕರ್ ಮೂರ್ತಿಯನ್ನು ಸ್ಥಾಪನೆ ಮಾಡಿ ಅಂತ ಹೇಳಿದ್ರೆ ಅದಕ್ಕೂ ಇಲ್ಲ. ಮೈಸೂರು ರಸ್ತೆ, ಬೆಂಗಳೂರು ಮೈಸೂರು ರಸ್ತೆಯಲ್ಲಿರುವಂತಹ ಸ್ಯಾಟಲೈಟ್ ಬಸ್ ನಿಲ್ದಾಣಕ್ಕೆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ಹೆಸರಿಡಬೇಕು ಅಂತೇಳಿ ಅವತ್ತಿನ ಸಾರಿಗೆ ಸಚಿವರಾಗಿದ್ದಂಥ HM ರೇವಣ್ಣ ಅವರು ಅದರ ಬಗ್ಗೆ ವಿಚಾರ ತೆಗೆದು ಸಂಗೊಳ್ಳಿ ರಾಯಣ್ಣನವರ ಹೆಸರಿಡಬೇಕು ಅಂತೇಳಿ ಎಲ್ಲ ಆಗಿತ್ತು. ಇವತ್ತಿನವರೆಗೂ ಅದನ್ನ ಬೇಡಿಕೆ ಸಲ್ಲಿಸ್ತಾನೆ ಇದ್ದೀವಿ, ಅದು ಇವತ್ತಿನವರೆಗೂ ಅದು ಕಾರ್ಯಗತ ಆಗಿಲ್ಲ. ಹಾಗಾದ್ರೆ ಕುರುಬರ ಸಮುದಾಯ ಏನಕ್ಕಿದೆ ಸ್ವಾಮಿ? ಎಲ್ಲ ಬೇರೆ ಸಮುದಾಯದವರು ಮಾಡ್ತಾ ಇದ್ದಾರೆ ಹೊರತು ಬೇರೆ ಸಮುದಾಯದ ಶಾಸಕರು, ಬೇರೆ ಸಮುದಾಯದ ಸಚಿವರು, ಬೇರೆ ಸಮುದಾಯದ ಮುಖ್ಯಮಂತ್ರಿಗಳು, ಬೇರೆ ಸಮುದಾಯದ ಪಕ್ಷಗಳು, ಸರ್ಕಾರಗಳು ಮಾಡ್ತಾ ಇದ್ದಾವೆ ಹೊರತು ನಮ್ಮ ಸಮುದಾಯದ ಮುಖ್ಯಮಂತ್ರಿಗಳು ಯಾತಕ್ಕೆ ಸ್ಪಂದಿಸ್ತಾ ಇಲ್ಲ? ಇವತ್ತು ವಿಜಯಶಂಕರ್ ಅವರು MP ಎಲೆಕ್ಷನ್ ಅಲ್ಲಿ ಸೋತಿದ್ದಾಗ ನಮ್ಮ ಮುಖ್ಯಮಂತ್ರಿಗಳಾಗಿದ್ದಂತಹ ಯಡಿಯೂರಪ್ಪನವ್ರನ್ನ ಜಗದ್ಗುರುಗಳು ಹೇಳಿದ್ರು ವಿಜಯಶಂಕರ್ ಅವರಿಗೆ MLC ಮಾಡಿ, ಅವರಿಗೆ MLC ಮಾಡಿ ಅಂತಂದ್ರೆ ಮುಖ್ಯಮಂತ್ರಿಗಳು ಸ್ವಾಮೀಜಿ ಅವರ ಮಾತನ್ನ ಗೌರವಿಸಿ MLC ಮಾಡಿ ಅರಣ್ಯ ಸಚಿವರು ಮಾಡ್ತಾರೆ.
ನಮ್ಮ ಸಮುದಾಯದವರನ್ನ ಈ MLC ಚುನಾವಣೆಗಳಾದ್ವಲ್ಲ, ನಾಮಿನೇಷನ್ ಆಯ್ತು, ಮತ್ತೊಂದಾಯ್ತಲ್ಲ, ನಮ್ಮ ಸಮಾಜದವ್ರನ್ನ HM ರೇವಣ್ಣವ್ರನ್ನ ಮಾಡಿ ಅಂದ್ವಿ, DK ಶಿವಕುಮಾರ್ ಹತ್ರ ಹೋದ್ವಿ, ಸಿದ್ದರಾಮಯ್ಯನವ್ರ ಹತ್ರ ಹೋದ್ವಿ, ಖರ್ಗೆ ಅವ್ರ ಹತ್ರ ಹೋದ್ವಿ, ಇವ್ರಿಗೆ MLC ಮಾಡಿ ಅಂತ ಹೋದ್ವಿ. ಹೋಗ್ಲಿ, ನಿಮ್ಮ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತ HM ರೇವಣ್ಣವರು ಅವರನ್ನು MLC ಮಾಡಿ ಸ್ವಾಮಿ ಅಂತ ಹೋದ್ವಿ. ಮಾಡಲಿಲ್ಲ, ಬೇರೆ ಯಾರಿಗೋ ಮಾತು ಕೊಟ್ಬಿಟ್ಟಿದ್ದಾರೆ ಅಂತಂದ್ರು. ಓಲೆ ನಿಕೇತ್ ರಾಜ್ ಮೌರ್ಯ ಅವ್ರಿಗೆ MLC ಆಗೇ ಬಿಡ್ತು ಅಂತೇಳಿ ವಾಟ್ಸಪ್ ಫೇಸ್ಬುಕ್ ಅಲ್ಲಿ ಕಳೆದ ವರ್ಷ ಇದೇ ಏಪ್ರಿಲ್ ತಿಂಗಳಲ್ಲಿ ಏನು ಶುಭಾಶಯ ಪತ್ರಗಳನ್ನು ಹಾಕಿದ್ರಾ? ಮಾಡಲಿಲ್ಲ. ರಾಜ್ಯಸಭೆ ಏನಾದರೂ ಪರಿಗಣಿಸ್ತಾ ಇದ್ದಾರಾ? ರಾಜ್ಯಸಭೆಗೆ ಕೊಡೋದಿಲ್ಲ. MLAಗಳಿಗೆ ಏನಾದರೂ ಬಲಿಷ್ಠ ಮಾಡ್ತಾ ಇದ್ದಾರಾ? ಅವ್ರಿಗೂ ಇಲ್ಲ. ಓಲೆ ಸಚಿವರನ್ನಾಗಿ ಹೆಚ್ಚುವರಿಯಾಗಿ ಉತ್ತರ ಕರ್ನಾಟಕಕ್ಕೆ ಮಾಡ್ತಾ ಇದ್ದಾರಾ? ಅವರನ್ನೂ ಇಲ್ಲ. ಮತ್ತೆ ಈ ಸಮುದಾಯ ಯಾಕಿದೆ ರೀ? ಈ ಸಮುದಾಯ ಯಾತಕ್ಕಿದೆ ಈ ಭೂಮಿ ಮೇಲೆ ಗೊತ್ತಾಗ್ತಾ ಇಲ್ಲ ನಮಗೆ. ಸಮಾಜದ ಆಸ್ತಿಗಳು ಸ್ವತಃ ವೇದಿಕೆಯ ಮೇಲೆ ಮುಖ್ಯಮಂತ್ರಿಗಳು ಹೇಳಿರುವಂಥದ್ದು. ಮೈಸೂರಿನ 12 ಎಕರೆ ಜಮೀನು, ಅಲ್ಲಿ ಇಂಜಿನಿಯರಿಂಗ್ ಕಾಲೇಜ್ ಮಾಡೋದಕ್ಕೆ 9 ಕೋಟಿ ರೂಪಾಯಿಗಳನ್ನ ಸಮಾಜದ ಹಣ ಕಲೆಕ್ಷನ್ ಮಾಡಿಕೊಟ್ಟಿದ್ದೀನಿ ಅಂತ ಹೇಳಿದ್ರು. ಅದರ ಬಗ್ಗೆ ಯಾರೂ ಮಾತಾಡೋದಿಲ್ಲ. ಅದರ ಬಗ್ಗೆ ನಾವು ಪ್ರಶ್ನೆ ಮಾಡಿದ್ರೆ ನಮಗೆ ಧಮಕಿ ಹಾಕ್ತಾರೆ, ನಮಗೆ ಹೆದರಿಸ್ತಾರೆ. ಸಮಾಜದ ದುಡ್ಡು 9 ಕೋಟಿ ರೂಪಾಯಿಗಳು ಈ ಹಾಳು ಮಾಡಿದ್ರು ಅಂತೇಳಿ ವೇದಿಕೆಯ ಮೇಲೆ ಹೇಳಿದ್ದಂತಹ ಮುಖ್ಯಮಂತ್ರಿಗಳ ಮಾತನ್ನ ಇಟ್ಕೊಂಡು ನಾವು ಸಮಾಜದ ಮುಂದೆ ಕೇಳಿದ್ರೆ ನಮಗೆ ಹೆದರಿಸುವಂತಹ ಕೆಲಸ, ಅಂದರೆ ಮಾಧ್ಯಮಗಳನ್ನ, ಪತ್ರಕರ್ತರನ್ನೇ ಎದುರಿಸುವಂತಹ ಕೆಲಸಕ್ಕೆ ಹೋಗ್ತಾರೆ ಅಂತಂದ್ರೆ ಅಲ್ಲಿ ತಪ್ಪು ನಡೆದಿದೆ ಅಂತ ತಾನೇ. ಸಮುದಾಯದ ಆಸ್ತಿಗಳು ಇವತ್ತು ಚಲ್ಲಾಪಿಲ್ಲಿಯಾಗಿ ಹೋಗ್ತಾ ಇದ್ದಾವೆ. ಸಮುದಾಯದ ಕಟ್ಟಿಮುಟ್ಟಾದಂತಹ ಕಟ್ಟಡವನ್ನು ಒಡೆದು ಹಾಕಿದ್ದಾರೆ. ಅದು ಯಾಕೆ ಹೊಡೆದ್ರು, ಎಲ್ಲಿ ಹೊಡೆದ್ರು, ಹಳೆ ಕಟ್ಟಡದ ಹಣ ಏನಾಯ್ತು, ಈ ಕಟ್ತಾ ಇರೋದೇನು, ಎಷ್ಟು ಕೋಟಿ ಕಟ್ತಾ ಇದ್ದಾರೆ, ಏನಾಗ್ತಾ ಇದೆ, ಯಾರಿಗೂ ಮಾಹಿತಿ ಇಲ್ಲ. ಇವು ಯಾವುದು ಕೇಳಲೇಬಾರ್ದು. ಏನಾದರೂ ಕೇಳಿದ್ರೆ ನಾವು ದೇಶದ್ರೋಹಿಗಳು, ನಾವು ಜಾತಿಯ ದ್ರೋಹಿಗಳಾಗ್ಬಿಡ್ತೇವೆ. ಇಲ್ಲಿ ಈ ಸಮುದಾಯ ಯಾವೊಂದು ವಿಚಾರದಲ್ಲಿ ನೀವು ಗಮನಿಸಿ ನೋಡಿ, ಇಡೀ ಸಮುದಾಯದಲ್ಲಿ ಸಮಾಜಕ್ಕೆ ಸೇರಿರುವಂತಹ ಒಂದು ಡಿಗ್ರಿ ಕಾಲೇಜ್ ಇದೆಯಾ? ಖಂಡಿತ ಇಲ್ಲ. ಒಂದು ದೊಡ್ಡದಾದಂತಹ ಬ್ಯಾಂಕ್ ಇದೆಯಾ? ಇರುವಂತಹ ಬ್ಯಾಂಕ್ಗಳು ಅಲ್ಲಲ್ಲಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಹೊರತು ಸಮುದಾಯಕ್ಕೆ ಸೇರಿರುವಂತಹ ಒಂದು ಬ್ಯಾಂಕ್ ಇದೆಯೇನ್ರಿ? ಉದ್ಯಮಗಳಿದೆಯೇನ್ರಿ? ಇಲ್ಲ. ರಾಜಕೀಯ ಕಂಪ್ಲೀಟ್. ನಿನ್ನೆ ವಿಶ್ವನಾಥ್ ಅವರು ನಿವೃತ್ತಿ ಘೋಷಣೆ ಮಾಡಿದ್ದಾರೆ, ಈಶ್ವರಪ್ಪನವ್ರನ್ನ ಉಚ್ಚಾಟನೆ ಮಾಡಿದ್ದಾರೆ, ಸಿದ್ದರಾಮಯ್ಯನವರ ಕೊನೆ ಚುನಾವಣೆ ಇದೆ, ಹೋಗಲಿ ಯಾರನ್ನಾದರೂ ಬೆಳೆಸ್ತಾ ಇದ್ದಾರಾ ಅಂತಂದರೆ ಅದೂ ಇಲ್ಲ. ಬೆಳಿತೀನಿ ಅನ್ನೋರ ಅವ್ರ ಕೈಕಾಲುಗಳನ್ನು ನಿಶಕ್ತಿಗೊಳಿಸಿ ಅವರನ್ನು ಕೆಳಗಡೆ ಇಳಿಸುವಂಥದ್ದು ನೋಡಿದ್ದೀವಲ್ಲ. ಹೊಸಕೋಟೆನಲ್ಲಿ MTB ನಾಗರಾಜು, ಸೋಲಿಲ್ಲದ ಸರ್ದಾರ ಆಗಿದ್ದಂಥ MTB ನಾಗರಾಜು ಅವರನ್ನು ಯಾವ ರೀತಿ ಮೂಲೆ ಗುಂಪು ಮಾಡಿದ್ದು ಬೇರೆಯವರಲ್ಲ, ನಮ್ಮ ಸಮುದಾಯದವರೇ. ಬೈ ಎಲೆಕ್ಷನಲ್ಲಿ ಏನು ಮಾಡಿದ್ರು ಸ್ವಾಮಿ? ನಮ್ಮವರನ್ನೇ ನಿಲ್ಲಿಸಿ ಓಟುಗಳನ್ನು ಡಿವೈಡ್ ಮಾಡಿ ಇವತ್ತು ಶರತ್ ಬಚ್ಚೇಗೌಡರು ನಿರಂತರವಾಗಿ MLA ಆಗ್ತಾ ಇದ್ದಾರೆ. ಕೋಲಾರದಲ್ಲಿ 2 ಬಾರಿ ಪಕ್ಷೇತರ MLA ಆಗಿದ್ದಂತಹ ವರ್ತೂರು ಪ್ರಕಾಶ್ ಏನಾಯಿತು? ಡಿಸ್ಟರ್ಬೆನ್ಸ್ ಆಯಿತು. ಇದು ನಮ್ಮ ಸಮುದಾಯ ಇವತ್ತು ಅನುಭವಿಸ್ತಾ ಇರುವಂಥದ್ದು. ಈ ಸಮುದಾಯದ ಮೇಲೆ ಸಾವಿರಾರು ಅಟ್ರಾಸಿಟಿ ಕೇಸುಗಳು ಇವತ್ತು RTI ಮೂಲಕ ಮಾಹಿತಿ ತೆಗೆದುಕೊಂಡಿದ್ದೀವಿ. ಇಲ್ಲಿ ನಮಗೆ ಗೊತ್ತಾಗ್ತಾ ಇರೋದೇನಪ್ಪ ಅಂದರೆ ಈ ಸಮುದಾಯವನ್ನು ರಕ್ಷಿಸುವಂಥವ್ರು ಯಾರೂ ಇಲ್ಲ, ಈ ಸಮುದಾಯದ ಬಗ್ಗೆ ಮಾತನಾಡುವಂಥವ್ರು ಯಾರೂ ಇಲ್ಲ. ಹೋಗ್ರಿ, ಹಿಂದುಳಿದ ವರ್ಗದ ಆಯೋಗದ ಮುಂದೆ ನಾನೇ ನಿಂತು ಮಾತನಾಡಿದ್ದೀನಿ, ಈ ಸಮುದಾಯವನ್ನು ಅಟ್ರಾಸಿಟಿ ವ್ಯಾಪ್ತಿಗೆ ತಗೊಂಬನ್ನಿ ಸ್ವಾಮಿ, ನಿಮ್ಮ ಇಲಾಖೆಯಲ್ಲಿ ಕಾಂತರಾಜ್ ಅವರು ಫೈನಲ್ ಮಾಡಿದ್ದಾರೆ, ಅದನ್ನು ಕ್ಯಾಬಿನೆಟ್ಗೆ ಕಳಿಸಿ ಕುರುಬರನ್ನ ಅಟ್ರಾಸಿಟಿ ವ್ಯಾಪ್ತಿಗೆ ತರೋದಕ್ಕೆ ಒಂದು ಆದೇಶ ಮಾಡಿಸಿ ಅಂತೇಳಿ ಎಲ್ಲರ ಹತ್ರ ಬೇಡ್ಕೊಂಡಿದ್ದಾಯಿತು. ಯಾರೂ ಸಹ ಸ್ಪಂದನೆ ಮಾಡಲಿಲ್ಲ. ಬೇಕಾಗಿರುವುದೇನ್ರಿ? ನಾವು ಜೈಕಾರ ಹಾಕ್ತೀವಿ, ಕುರ್ಚಿ ಉಳಿಸ್ಕೊಳ್ಳೋದಕ್ಕೆ ಏನು ಬೇಕಾದರೂ ಮಾಡ್ತೀವಿ ನಾವು. ಇದು ನಮ್ಮ ಸಮುದಾಯ ಇವತ್ತು ಯಾವ ಸ್ಥಿತಿಲಿದೆ ಅನ್ನೋದಕ್ಕೆ ಒಂದು ಸ್ಪಷ್ಟ ನಿದರ್ಶನ. ಖಂಡಿತವಾಗ್ಲೂ ನಮ್ಮ ಸಮುದಾಯ ಇವತ್ತು ವೋಟ್ ಬ್ಯಾಂಕ್ಗೋಸ್ಕರವಾಗಿ ಬೇರೆಯವ್ರು ಮಾಡ್ಕೊಳ್ಳೋದಕ್ಕಿಂತ ನಮ್ಮವ್ರು ಮಾಡ್ಕೊಂಡಿರುವಂಥದ್ದು. ಈಗಲೂ ನಾವು ಮಾತಾಡಲಿಲ್ಲ ಅಂತಂದರೆ ಇನ್ಯಾವಾಗ ಮಾತಾಡ್ಬೇಕ್ರಿ? ಈಗಲೂ ಮಾತಾಡಲಿ, ಇನ್ಯಾವಾಗ ಮಾತಾಡಬೇಕು?
ನಮ್ಮ ಮಠಗಳು ಇವತ್ತು ಶಕ್ತಿಶಾಲಿಯಾಗಿ ಬೆಳೀತಾ ಇದ್ದಾವೆ. 200 ಕೋಟಿ ರೂಪಾಯಿ ಆಸ್ತಿ ಮಾಡಿದ್ದಾವೆ. ಒಂದು ಮಠ 200 ಕೋಟಿ ಆಸ್ತಿ ಮಾಡಿದೆ, ಮತ್ತೊಂದು 75 ಕೋಟಿ ರೂಪಾಯಿ ಆಸ್ತಿ ಮಾಡಿದೆ. ಮಠಗಳು ಆಸ್ತಿ ಮಾಡಿರೋದ್ರಿಂದ ಈ ಸಮುದಾಯಕ್ಕೆ ಇನ್ನೂ ಜೀವ ಇದೆ, ಇನ್ನು ಜೀವ ಇದೆ. ಯಾರು ಉಪಕಾರ ಮಾಡಿರ್ತಾರೋ ಅವರನ್ನ ನೆನಪಿಸ್ಕೊಳ್ಳೋದು ಈ ಪ್ರತಿಯೊಬ್ಬ ಮನುಷ್ಯನ ಕರ್ತವ್ಯ. ಅದನ್ನೇ ಜಗದ್ಗುರುಗಳು ವೇದಿಕೆ ಮೇಲೆ ಮಾತಾಡಿದ್ದು. ಇವತ್ತು ST ಮೀಸಲಾತಿಯ ಫೈಲ್ಗೆ ಜೀವ ಕೊಟ್ಟು, ಆ ಹೋರಾಟಕ್ಕೆ ಜೀವ ಕೊಟ್ಟು ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡೋದಕ್ಕೆ ಬಸವರಾಜ ಬೊಮ್ಮಾಯಿಯವರ ಮುಖ್ಯ ಕಾರಣ. ಎಲ್ಲವೂ ಸತ್ಯ. ಇವು ಹೋರಾಟ ಮಾಡ್ತಾ ಇದ್ದೀವಿ. ಈ ಸಮುದಾಯದ ಬೇಡಿಕೆಗಳಿಗೆ ಬಗ್ಗೆ ಗೊತ್ತಿಲ್ಲ, ಈ ಸಮುದಾಯದ ಬಗ್ಗೆ ಏನೂ ಬೇಕಾಗಿಲ್ಲ. ಅಂದರೆ ಈ ಸಮುದಾಯ ಬರೀ ಓಟ್ಗೋಸ್ಕರ ಮಾತ್ರ ಇರುವಂಥದ್ದ? ವಿಚಾರ ಮಾಡಿ. ಈ ಸಮುದಾಯದ ಪ್ರತಿಯೊಬ್ಬರೂ ಸಹ ವಿಚಾರ ಮಾಡಬೇಕು. ಯಾತಕ್ಕೆ ಅಂತಂದರೆ ನಾವು ಯಾವುದನ್ನು ಸೃಷ್ಟಿ ಮಾಡ್ತಾ ಇಲ್ಲ ಸ್ವಾಮಿ, ನಾವು ಯಾವುದು ಸೃಷ್ಟಿ ಮಾಡಿ ನಿಮ್ಗೆ ಹೇಳ್ತಾ ಇಲ್ಲ. ಬೆಳಿಗ್ಗೆ ಒಬ್ಬರು ರೇವಣ್ಣ ಪೂಜಾರಿ ಅಂತೇಳಿ ರೇವಣ ಸಿದ್ದೇಶ್ವರರ ಐಜಾಕ್ ಬಗ್ಗೆ ಒಂದು ವಿಡಿಯೋ ಮಾಡಿ ಹಾಕ್ತಾರೆ ಯೂಟ್ಯೂಬ್ನಲ್ಲಿ ವಿಡಿಯೋ ಮಾಡಿ ಹಾಕ್ತಾರೆ. ಎಷ್ಟು ಜನ ನೋಡಿದ್ದೀರಿ? ಇಡೀ ಕರ್ನಾಟಕದಲ್ಲಿ ಮಾಧ್ಯಮದಲ್ಲಿ ಒಂದು ಸ್ಯಾಟಲೈಟ್ ಚಾನಲ್ ಇಲ್ಲ ಕುರುಬರದು, ಒಂದು ದಿನಪತ್ರಿಕೆ ಇಲ್ಲ ರಾಜ್ಯ ಮಟ್ಟದ್ದು. ಇವತ್ತು ಯೂಟ್ಯೂಬ್ ಚಾನಲ್ಗಳು ಫ್ರೀ ಇದ್ದಾವೆ, ಅದನ್ನಾದರೂ ಮಾಡ್ತಾ ಇದ್ದಾರೆ ಅಂದರೆ ಹುಡುಕಿದ್ರೆ 10 ಸಿಗಲ್ಲ ಸಮಾಜದ್ದು, 2-3 ಸಿಗ್ತವೆ. ಆ 2-3 ಕಂಟೆಂಟನ್ನು ಮಾಡಿ ವಿಷಯಗಳನ್ನು ಹಾಕಿ ಸಮುದಾಯ ಜಾಗೃತ ಆಗಬೇಕು ಅಂತೇಳಿ ಪ್ರತಿಯೊಂದು ವಿಚಾರಗಳನ್ನು ಮಾತನಾಡಿ ಎಡಿಟ್ ಮಾಡಿ ಅಪ್ಲೋಡ್ ಮಾಡಿದ್ರೆ ಕೊನೆಯ ಪಕ್ಷ ಆ ಯೂಟ್ಯೂಬ್ ಚಾನಲ್ಗಳನ್ನಾದರೂ ಪ್ರೋತ್ಸಾಹ ಮಾಡ್ತಾ ಇದ್ದೀರಾ ಅಂತಂದರೆ, ಅದೂ ಇಲ್ಲ ಅಂತಂದರೆ ಮತ್ತೇನು ಮಾಡ್ತೀರ್ರಿ ನೀವೆಲ್ಲಾನು? ಮತ್ತೇನು ಮಾಡ್ತೀರಿ? ಮಾತೆತ್ತಿದ್ರೆ ನಾವು ಹಾಲು ಮತದ ಹುಲಿ, ಮುಟ್ಟಿದರೆ ಬಲಿ, ಕುಂತ್ರೆ ಕುರುಬ, ನಿಂತರೆ ಕಿರುಬ ಅಂತೀರಿ. ಎಲ್ಲವನ್ನೂ ಹೇಳ್ತೀರಿ. ಸಂಗೊಳ್ಳಿ ರಾಯಣ್ಣನ ವಂಶಸ್ಥರು, ಅಹಲ್ಯಾಬಾಯಿ ಹೋಳ್ಕರ್ ವಂಶಸ್ಥರು, ಅಕ್ಕ ಬುಕ್ಕರ ವಂಶಸ್ಥರು ಅಂತೀರಿ. ಆದರೆ ಒಬ್ರಿಗೂ ಶಕ್ತಿ ಕಾಣ್ತಾ ಇಲ್ಲ, ಒಬ್ರಿಗೂ ಧೈರ್ಯ ಕಾಣ್ತಾ ಇಲ್ಲ. ಪ್ರಶ್ನಿಸುವಂತಹ ಧ್ವನಿನೇ ಅಡಗಿಸ್ಕೊಂಡು ಹೋಗಿದೆ. ಇದು ನಮ್ಮ ಸಮುದಾಯದ ಇವತ್ತಿನ ಪರಿಸ್ಥಿತಿ. ಮಾತಾಡಲೇಬೇಕಾದಂತಹ ಅನಿವಾರ್ಯತೆ ಮಾತನಾಡ್ತಾ ಇದ್ದೀವಿ. ಸಮುದಾಯವನ್ನು ಉಳಿಸುವಂತಹ ಅನಿವಾರ್ಯತೆ ಇದೆ, ಮಾತನಾಡ್ತಾ ಇದ್ದೀವಿ. ಈ ಧಮಕಿ ಹಾಕೋದು, ಎದುರಿಸೋದು ಇವೆಲ್ಲವೂ ಸಹ ನಾವು ನಿರಂತರವಾಗಿ ನೋಡ್ಕೊಳ್ತಾನೆ ಬರ್ತಾ ಇದೆ. ಸಂವಿಧಾನವನ್ನು ಗೌರವಿಸುವಂಥವ್ರು ನಾವು, ಈ ಸಂವಿಧಾನವನ್ನು ಅಳವಡಿಸ್ಕೊಂಡಿರುವಂಥವ್ರು ನಾವು. ಯಾರು ಏನು ಮಾಡಿದ್ರೆ ಅವ್ರಿಗೆ ಎಲ್ಲಿ ಉತ್ತರ ಕೊಡಬೇಕು ಅಲ್ಲಿ ನಾವು ಉತ್ತರ ಕೊಡೋಕೆ ನಮಗೂ ಬರುತ್ತೆ. ನಾವು ಯಾವುದು ನನ್ನ ಮನೆಗೆ ನನ್ನ ಸ್ವಂತಕ್ಕೆ ಕೇಳ್ತಾ ಇಲ್ಲ. ಈ ಸಮುದಾಯದ ಆಸ್ತಿಗಳನ್ನು ಉಳಿಸೋದ್ರ ಬಗ್ಗೆ ಮಾತನಾಡ್ತಾ ಇರುವಂಥದ್ದು, ಸಮುದಾಯವನ್ನು ಉಳಿಸೋದ್ರ ಬಗ್ಗೆ ಮಾತನಾಡ್ತಾ ಇರುವಂಥದ್ದು. ಸ್ನೇಹಿತರೆ, ನಿಮ್ಮ ಕನಕ TV ಸೃಷ್ಟಿ ಮಾಡೋದಿಲ್ಲ, ಕಲ್ಪನೆ ಮಾಡೋದಿಲ್ಲ, ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ. ಕನಕ TVಯ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ನೀಡಿ.